KCT ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ದೀರಾ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಆರಾಮಾಗಿರಿ, ಸೇಫ್ ಆಗಿರಿ. ನೀವು ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ ಮಾಡಿಸೋ ನೆಸೆಸಿಟಿ ಇಲ್ಲ. ಕನ್ನಡ ಮೀಡಿಯಮ್ಮು, ಅದು ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ ಟ್ರೈ ಮಾಡಿದರೆ ಅಂತಹ ವಿದ್ಯಾರ್ಥಿಗಳು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಹತ್ರ ಹೋಗಿ ಅದನ್ನು ವೆರಿಫೈ ಮಾಡಿಸ್ಕೊಳ್ಳೇಬೇಕು. ಸಪೋಸ್ ಸ್ಟಡಿ ಡೀಟೇಲ್ಸು ಫೆಚ್ ಆಗ್ತಿಲ್ಲ, ಸ್ಯಾಟ್ ನಂಬರ್ನ ಅಪ್ಲೈ ಮಾಡಿದ್ರೆ ಸ್ಟಡಿ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ, ಕೆಲವು ಇಯರ್ಸ್ ಮಾತ್ರ ಬರ್ತಾ ಇದೆ, ಕೆಲವು ಇಯರ್ಸ್ ಬಂದಿಲ್ಲ, ನೀವು ಸೆಕೆಂಡ್ PUC ಓದಿರೋ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಹೋಗಿ ವೆರಿಫೈ ಮಾಡಿಸ್ಕೋಬೇಕು. ಈಗ ಪ್ರಿನ್ಸಿಪಲ್ಸ್ಗಳಿಗೆ ಅಥಾರಿಟಿ ಕೊಟ್ಟಿದ್ದಾರೆ, ಪೋರ್ಟಲ್ನ ಓಪನ್ ಮಾಡಿ ವೆರಿಫೈ ಮಾಡಿ, ಅಲ್ಲಿ ಎಸ್ ಅಂತ ಸಬ್ಮಿಟ್ ಕೊಡ್ತಾರೆ. ಕ್ಲೈಮ್ ಮಾಡಿದ್ದೀರಾ ಬಟ್ ನಾಟ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರ್ತಾ ಇದೆ, ಕ್ಲೈಮ್ ಆಗಿದೆ ಬಟ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ. ನೀವು ಸೆಕೆಂಡ್ PUC ಓದಿರೋ ಕಾಲೇಜಿನ ಮುಖ್ಯಸ್ಥರಿಂದ ಅಂದರೆ ಪ್ರಿನ್ಸಿಪಲ್ಸ್ ಕಡೆಯಿಂದ ವೆರಿಫೈ ಮಾಡಿಸ್ಕೋಬಹುದು. ಸ್ಪೆಷಲ್ ಕ್ಯಾಟಗರಿ ಏನಾದರೂ ನೀವು ಕ್ಲೈಮ್ ಮಾಡಿದರೆ ಅಂತಹ ವಿದ್ಯಾರ್ಥಿಗಳು ಈಗ ಪ್ರಿನ್ಸಿಪಲ್ಸ್ ಹತ್ರ ಹೋಗಿ ನೀವು ವೆರಿಫೈ ಮಾಡಿಸೋ ನೆಸೆಸಿಟಿ ಇಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ KE ಒಂದು ಡೇಟ್ನ ಕೊಡುತ್ತೆ, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಸಮೇತ ಹೋಗಿ ಖುದ್ದಾಗಿ ಹೋಗಬೇಕು, ನೀವು ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫೈ ಮಾಡಿಸ್ಕೋಬೇಕು. ಯಾರು ವೆರಿಫೈ ಮಾಡಿಸ್ಕೋಬೇಕು ಅಂದರೆ, ನೀವು ಕೆಲವು ಕೋಟಾಗೆ ಕ್ಲೈಮ್ ಮಾಡಿದ್ದೀರಾ, ಅದು ಅಲ್ಲಿ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ, ಕ್ಲೈಮ್ಡ್ ಬಟ್ ನಾಟ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರ್ತಾ ಇದೆ. ಅಂತಹ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಸೆಕೆಂಡ್ PUC ನೀವು ಎಲ್ಲಿ ಓದಿದಿರೋ ಆ ಕಾಲೇಜಿನ ಪ್ರಿನ್ಸಿಪಲ್ಸ್ ಹತ್ರ ಹೋಗಿ ನೀವು ವೆರಿಫೈ ಮಾಡಿಸ್ಕೊಳ್ಳಿ. ಪೋರ್ಟಲ್ ಓಪನ್ ಆಗಿದೆ, ಪ್ರಿನ್ಸಿಪಲ್ಸ್ ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಓಕೆ, ನಾವು ರಿಪೀಟರ್ಸು, ನಾವೀಗ ಲಾಂಗ್ ಟರ್ಮ್ ಕೋರ್ಸ್ ತೊಗೊಂಡಿದ್ದೀವಿ, ಅಂತಹ ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು? ನೀವು ಸೆಕೆಂಡ್ PUC ಓದಿದ್ರಲ್ಲ, ನೀವು ಎಲ್ಲಿ ಸೆಕೆಂಡ್ PU ಓದಿದ್ರೋ ಆ ಕಾಲೇಜಿನ ಪ್ರಿನ್ಸಿಪಲ್ಸ್ ಹತ್ರ ಹೋಗಿ ನೀವು ವೆರಿಫೈ ಮಾಡಿಸ್ಕೊಳ್ಳಿ. ಕ್ಲಿಯರ್? ಪ್ರಿನ್ಸಿಪಲ್ಸ್ಗಳಿಗೆ ಈಗ ಪರ್ಮಿಷನ್ಸ್ ಕೊಟ್ಟಿದ್ದಾರೆ, ಅವರು ಪೋರ್ಟಲ್ ಓಪನ್ ಮಾಡಿ ನಿಮಗೆ ವೆರಿಫೈ ಮಾಡಿ ಕೊಡ್ತಾರೆ. ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್.